ನನ್ನ ಪ್ರೀತಿ ಕಿತ್ಕೊಳ್ಳೋಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ ನೀವು ಅನ್ಯಾಯವಾಗಿ ಅರ್ಚನಾ ಅಕ್ಕ ಪ್ರೀತಿನೂ ಕಿತ್ಕೊಂಡಿದ್ದೀರಾ ಅಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? ನ್ಯಾಯ ಕೊಡ್ಸ್ಬೇಕಾಗಿರೋ ಸ್ಥಾನದಲ್ಲಿ ಇರೋರು ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಿದ್ರಲ್ವಾ? ನಿಮ್ದು ಒಂದ್ ಜನ್ಮನ. ನನ್ನ ಮುಂದೆ ನೀನು ಹೀಗೆ ನಿಂತ್ಕೊಂಡು ಮಾತಾಡೋದಕ್ಕೆ ಬಿಟ್ಟಿದ್ದೇ ಹೆಚ್ಚು. ಅಂಥದ್ರಲ್ಲಿ ನನ್ನ ಮೇಲೆ ತಪ್ಪೋರಿಸಿ ನಾನೇ ಅನ್ಯಾಯ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಾ? ಅಂಥ ಅನ್ಯಾಯ ನಾನು ಯಾರಿಗೆ ಏನು ಮಾಡಿದ್ದೀನಿ? ಅರ್ಚನಾ ಅಕ್ಕಯಿಂದ ಅವ್ರು ಪ್ರೀತಿ ಮಾಡ್ತಿರೋ ರಾಹುಲ್ನ ದೂರ ಮಾಡಿದ್ರಲ್ವಾ? ಯಾಕೆ? ಓ ಅದಾ? ಪರವಾಗಿಲ್ವೇ, ಅರ್ಚನಾ ಅವಳ ಪ್ರೀತಿ ವಿಚಾರ ಎಲ್ಲ ನಿಂಗೆ ಹೇಳ್ಬಿಟ್ಟಿದ್ದಾಳೆ. ಅವ್ರು ರಾಹುಲ್ ಅವ್ರನ್ನ ಪ್ರೀತಿಸ್ತಿದ್ದು ಅಂತ ಗೊತ್ತಿತ್ತು, ಆ ಪ್ರೀತಿ ಸಿಗ್ಲಿಲ್ಲ ಅಂತ ಓದಾಡ್ತಿದ್ದಾರೆ ಅಂತನೂ ಗೊತ್ತಿದೆ. ಆದ್ರೆ ಆ ಪ್ರೀತಿ ದೂರ ಆಗಕ್ ನೀವೇ ಕಾರಣ ಅಂತ ಗೊತ್ತಿರ್ಲಿಲ್ಲ. ಇವತ್ತು ಗೊತ್ತಾಯ್ತು. ಒಬ್ರನ್ನ ನೋಯಿಸದೆ ನಿಮ್ಗೆ ನೆಮ್ಮದಿಯಾಗಿರಕ್ಕೆ ಆಗಲ್ಲ ಅನ್ಸುತ್ತೆ. ಇಷ್ಟ ದಿನ ಚಿರು ಅವರಿಂದ ನನ್ನನ್ನು ದೂರ ಮಾಡಕ್ ಪ್ರಯತ್ನ ಪಟ್ರಿ. ಅದಕ್ಕೂ ಮುಂಚೆ ಅರ್ಚನಾ ಅಕ್ಕ ಪ್ರೀತಿನ ಕಿತ್ಕೊಂಡಿದ್ದೀರಾ ಅಲ್ವಾ? ಅಂತ ತಪ್ಪ ಅವ್ರೇನ್ ಮಾಡಿದ್ರು? ಅವನಿಗೆ ಈ ಮನೆ ಅಳಿಯ ಆಗೋದಕ್ಕೆ ನಿಂತರಣೆ ಯಾವ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇರಲಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿದೆ. ಮುಗ್ದೋಗಿರೋ ಘಟನೆ, ಅದನ್ನ ಈಗ ಯಾಕೆ ಕೆದಕ್ತಿರೋದು? ರಾಹುಲ್ ಅವ್ರಿಗೆ ಈ ಮನೆ ಅಳಿಯ ಆಗೋ ಅರ್ಹತೆ ಇಲ್ಲ ಅಂತ ನೀವ್ ಹೆಂಗ್ ನಿರ್ಧಾರ ಮಾಡಿದ್ರಿ? ಅವ್ರೇನ್ ಕಳ್ಳನ ಸುಳ್ಳನ? ಅವ್ರು ಬಡವ್ರು ಅಂತ ಅವ್ರ ಪ್ರೀತಿನ ಬಲಿ ಕೊಟ್ಬಿಟ್ರಲ್ವಾ? ಇದ್ ನ್ಯಾಯನ? ಯಾರು ಏನ್ ಅನ್ಕೊಂಡಿದಾರೋ ಗೊತ್ತಿಲ್ಲ, ಆದ್ರೆ ಅರ್ಚನಾ ಅಕ್ಕನ ಪ್ರೀತಿನ ದೂರ ಮಾಡಿದ ನಿಮ್ಮನ್ನ ನಾನ್ ಸುಮ್ಮನೆ ಬಿಡಲ್ಲ. ಈ ಮನೆ ಸೊಸೆ ಅಂತ ಬೀಗ್ತಿರ್ತೀರ ಅಲ್ವಾ? ಅಂತ ಯೋಗ್ಯತೆ ಏನಿದೆ ನಿಮ್ಗೆ? ಏಯ್, ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು? ಈ ಮನೇಲಿ ಯಾರು ಇರಬೇಕು, ಯಾರು ಇರಬಾರ್ದು, ಏನ್ ಆಗ್ಬೇಕು, ಏನ್ ಆಗ್ಬಾರ್ದು ಅನ್ನೋದೆಲ್ಲ ನನಗೆ ಸಂಬಂಧಪಟ್ಟಿದ್ದು. ಈ ಮನೇಲಿ ಒಂದು ಹುಳುಕಡ್ಡಿನೂ ನನ್ನ ಪರ್ಮಿಷನ್ ಇಲ್ಲದೆ ಅಲ್ಲಾಡಲ್ಲ. ಎಲ್ಲ ನಾನು ಹೇಳ್ದ ಹಾಗೆ ನಡೆಯೋದು. ಅಂಥದ್ರಲ್ಲಿ ನಿನ್ನೆ ಮೊನ್ನೆ ಬಂದಿರೋ ನೀನು ನನ್ನನ್ನು ಹೇಗೆ ಪ್ರಶ್ನೆ ಮಾಡ್ತೀಯ? ನಿಮ್ಮ ಮಾತಿಗೆ ಬೇರೆಯವ್ರು ತಲೆ ಆಡಿಸ್ಬೋದು, ಆದರೆ ಈ ದೀಪ ತಲೆನೇ ಕೆಡ್ಸ್ಕೊಳ್ಳಲ್ಲ. ಈ ಮನೆಗೆ ಮಹಾರಾಣಿ ಮಹಾರಾಣಿ ಅಂತಿರ್ತೀರ ಅಲ್ವಾ? ಅಂಥದ್ದೇನು ಮಾಡಿದ್ದೀರಾ ಈ ಮನೆಗೆ? ಈ ಮನೆಗೋಸ್ಕರ ನನ್ನ ಜೀವನೇ ತೆಗೆದಿದ್ದೀನಿ. ಕಷ್ಟ ಕಾಲದಲ್ಲಿ ಈ ಮನೆ ಜವಾಬ್ದಾರಿ ತಗೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿರುಗೋಸ್ಕರ ತಾಯಿ ಆಗದೆ ಹಾಗೆ ಉಳಿದಿದ್ದೀನಿ. ಈ ಮನೆ ಸೊಸೆಯಾಗಿ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡಕ್ ಸಾಧ್ಯ? ಇಷ್ಟು ದಿನ ನಿಮ್ಮನ್ನ ತ್ಯಾಗಮಯ ಅನ್ಕೊಂಡು ನೀವೇನ್ ಮಾಡಿದ್ರು ಸುಮ್ಮನಿರ್ತಿದ್ರು, ಏನ್ ಹೇಳಿದ್ರು ಕೇಳ್ತಿದ್ರು. ಆದ್ರೆ ಇನ್ ಮುಂದೆ ಆಗಿರಲ್ಲ. ರಾಜ ತಪ್ಪು ಮಾಡಿದ್ರೆ ಪ್ರಜೆ ಪ್ರಶ್ನೆ ಕೇಳಲೇಬೇಕು. ರಾಜಕಾರಣಿ ತಪ್ಪು ಮಾಡಿದ್ರೆ ಜನ ಪ್ರಶ್ನಿಸಲೇಬೇಕು. ಆಗ್ಲೇ ಜವಾಬ್ದಾರಿಯಿಂದ ಕೆಲಸ ಮಾಡೋದು. ನೀವು ಒಂದು ತಪ್ಪು ಮಾಡಿದ್ರೆ ನನ್ನ 100 ಪ್ರಶ್ನೆ ಕೇಳ್ತೀನಿ. ಹಾಗೆ ನೀವು ಮಾಡಿರೋ ತಪ್ಪನ್ನ ನಾನು ಸರಿ ಮಾಡ್ತೀನಿ. ಆ ತಾಕತ್ತು ಧೈರ್ಯ ಇದೆಯಾ ನಿನಗೆ? ಹೆದರ್ಬೇಕಾಗಿರೋದು ತಪ್ಪು ಮಾಡಿದವರೇ ಹೊರತು ಸರಿ ಮಾಡೋರಲ್ಲ. ತಾಕತ್ ಇರೋದಕ್ಕೆ ನಿಮ್ಮ ಮುಂದೆ ಬಂದು ಧೈರ್ಯವಾಗಿ ತಲೆ ಎತ್ತು ಮಾತಾಡ್ತಿರೋದು. ಈಗ ಹೇಳೋದನ್ನ ಚೆನ್ನಾಗಿ ತಲೆ ಹಾಕೊಳ್ಳು. ಅರ್ಚನಾ ಅಕ್ಕ ಮತ್ತೆ ರಾಹುಲ್ ಅವ್ರ ಪ್ರೀತಿನ ನೀವು ದೂರ ಮಾಡಿದ್ರೆ ಅವ್ರ ಪ್ರೀತಿನ ನಾನು ಮಾಡ್ತೀನಿ. ರಾಹುಲ್ ಅವ್ರನ್ನ ಮತ್ತೆ ಇಲ್ಲಿ ವಾಪಸ್ ಕರ್ಕೊಂಡು ಬರ್ತೀನಿ. ನಿಮ್ ಮುಂದೆನೆ ಅವ್ರ ಮದ್ವೆ ಮಾಡಿಸಿ ಸುಖವಾಗಿ ಸಂಸಾರ ಮಾಡೋ ತರ ಮಾಡ್ತೀನಿ. ಹಂಗ್ ಮಾಡ್ಲಿಲ್ಲ ಅಂದ್ರೆ ನಾನು ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮಗಳು ದೀಪನೇ. ದೀಪಕ್ಕೆ ಬೆಳ್ಕೊಡೋದು ಗೊತ್ತು, ಸುಡಕ್ಕೂ ಗೊತ್ತು. ನನ್ನನ್ನು ಎದುರಾಕೋಬೇಕು, ಸುಟ್ಟೋಗ್ತೀರ.
ನೀನು ಇಲ್ಲೇನು ಮಾಡ್ತಾ ಇದೀಯಾ? ನಿನ್ನ ಜೊತೆ ಮಾತಾಡಬೇಕಿತ್ತು. ಏನು ಮಾತಾಡಬೇಕಿತ್ತು? ನಿನಗೋಸ್ಕರ ಅಂತ ನಾನು ಸ್ಟೇಷನ್ ತನಕ ಬಂದರೆ ನೀನು ಆ ಇಂಗ್ಲೀಷ್ ಟೀಚರ್ ಬಂದು ಬಿಡಿಸಿದ್ರು ಅಂತ ಅವ್ರ ಜೊತೆನೇ ಹೋಗ್ಬಿಟ್ಟಲ್ಲ. ಇನ್ನೇನು ಮಾಡಲಿ? ನಾನು ಅಲ್ಲಿ ಇದ್ದೀನಿ ಅಂತಲೂ ನೋಡಿದೆ, ನನ್ನ ಬಗ್ಗೆ ಯೋಚನೆನೂ ಮಾಡಿದೆ, ಹಾಗೆ ಹೋಗ್ಬಿಟ್ಟಲ್ಲ. ನೀನು ಮಾಡಿದ ಸರಿನಾ ನರಸಿಂಹ? ಹಾಗಲ್ಲ, ಸ್ಟೇಷನ್ ಹೇಗೋ ನಿಮ್ಮ ತಂದೆ ಇದ್ರು, ಹೇಗಾದರೂ ನಿನ್ನ ಮನೆ ಕಳಿಸ್ತಿದ್ರು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದೆ ಅಷ್ಟೇ. ಓ ಪರವಾಗಿಲ್ಲ, ನೀನು ಅಷ್ಟಾದರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ಯಲ್ಲ. ಒಂದು ಮಾತು ಹೇಳಬೇಕಿತ್ತು. ನೀನು ರೂಮಿಗೆ ಹೋಗಿ ಕುಡಿಯೋದೆಲ್ಲ ಮಾಡಬೇಡ, ಡೈರೆಕ್ಟಾಗಿ ಮನೆಗೆ ಹೋಗು. ಮನೆಗೆ ಹೋದರೆ ನಾನು ಮಾಡಿರೋ ಕೆಲಸಕ್ಕೆ ಅಮ್ಮ ಮತ್ತೆ ಬೇಜಾರಾಗ್ತಾರೆ. ಡೋಂಟ್ ವರಿ, ನಿಮ್ಮ ಅಮ್ಮ ಬೇಜಾರಾಗೋದಕ್ಕೆ ನೀನೇನು ತಪ್ಪೇ ಮಾಡಿಲ್ಲ. ಮಕ್ಳನ್ನ ಹೊಡೆದವರಿಗೆ ನೀನು ಅವ್ರಿಗೆ ಹೊಡೆದು ಶಿಕ್ಷೆ ಕೊಟ್ಟಿದ್ಯಾ. ನೀನು ಮಾಡಿರೋ ಕೆಲಸನ ಮೆಚ್ಚಬೇಕು, ಹೊಗಳ್ಬೇಕು. ಅಷ್ಟಕ್ಕೂ ಮನೆಗೆ ಹೋಗಿ ಸೀದಾ ನಿಮ್ಮ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳಿದ್ದೀನಲ್ಲ, ಇನ್ನೇನು ತೊಂದರೆ ನಿನಗೆ? ಸರಿ, ಹಾಗೆ ಮಾಡ್ತೀನಿ. ಏನಿಲ್ಲ, ಹೇಗೆ ಹೊರಟಿದ್ಯಲ್ಲ, ನನ್ನ ಮನೆವರೆಗೂ ಡ್ರಾಪ್ ಮಾಡ್ಬೋದಾ ಪ್ಲೀಸ್? ದೀಪಾ ಅವರೇ, ದೀಪಾ ಅವರೇ, ದೀಪಾ ಅವರೇ, ರೀ ದೀಪಾ ಅವರೇ. ಏನಾಯ್ತು ಹಸ್ಬೆಂಡು? ಏನ್ರಿ ಇದೆಲ್ಲ? ಏನು ಈ ಥರ ಪ್ರಶ್ನೆ ಕೇಳ್ತಿದ್ದೀರಾ? ನಮ್ಮ ಫೋಟೋಗಳಿರೋ ಪ್ರೇಮು ನಾನೇ ಇಷ್ಟಪಟ್ಟು ಮಾಡಿಸಿದೆ, ನಿಮಗೂ ಇಷ್ಟ ಆಯ್ತಾ? ನನ್ನ ಇಷ್ಟ ಕಟ್ಕೊಂಡು ನಿಮ್ಗೇನ್ರಿ ಆಗಬೇಕು? ನನ್ನ ಪರ್ಮಿಷನ್ ಇಲ್ಲದೆ ಯಾಕೆ ಹಾಕಿದ್ರಿ ಅಷ್ಟು ಹೇಳಿ. ಏನು ಗೊತ್ತಾ ಹಸ್ಬೆಂಡು, ನಾವಿಬ್ಬರು ಮದುವೆ ಆದಾಗಿಂದ ನಂಗೊಂದು ಕನಸಿತ್ತು, ನನ್ನ ತಾಯಿ ಆಗೋಕ್ಕೂ ಮುಂಚೆ ನಮ್ಮಿಬ್ಬರು ಫೋಟೋಗಳನ್ನ ರೂಮ್ ಪೂರ್ತಿ ಹಾಕಬೇಕು ಅಂತ. ಆದರೆ ಬರೀ ಎರಡೆರಡು ಫೋಟೋ ಹಾಕಿದ್ದೀನಿ. ನಿಮ್ಮ ಆಸೆಗೋಸ್ಕರ ನನಗೆ ಇಷ್ಟ ಇಲ್ಲದೆ ಇದ್ರು ನಾವಿಬ್ಬರಿರೋ ಫೋಟೋನ ಫ್ರೇಮ್ ಮಾಡಿ ಸಾಕ್ಸಿದ್ದೀರಾ? ಅಲ್ಲ, ಒಂದು ಮಾತು ನನ್ನ ಕೇಳ್ಬೇಕಂತ ಅನಿಸ್ಲಿಲ್ವಾ ನಿಮಗೆ? ಮೊದಲಿದ್ದನ್ನು ತೊಗೊಂಡೋಗಿ ಬಿಸಾಕಿ. ಏನು ಹಸ್ಬೆಂಡ್ ನೀವು ಇಷ್ಟು ಇಷ್ಟಪಟ್ಟು ಫೋಟೋಗಳನ್ನೆಲ್ಲ ಫ್ರೇಮ್ ಮಾಡಿದ್ರೆ ಇಷ್ಟು ಸುಲಭ ಬಿಸಾಕಿ ಅಂತಿದ್ದೀರಾ ಅಲ್ವಾ? ಆಗತ್ತಾ ಆಗಲ್ವಾ? ಆಗಲ್ಲ. ನಿಮ್ಗೆ ಹೇಳಿದ್ರೆ ಉಪಯೋಗ ಇಲ್ಲ, ನಾನೇ ಹಾಕ್ತೀನಿ. ಅಯ್ಯೋ ಬಿಡಿ, ಈ ಫೋಟೋಗಳನ್ನ ಫ್ರೇಮ್ ಮಾಡಿಸೋದಕ್ಕೆ ಒಂದು ಕಾರಣ ಇದೆ, ಅದು ನಿಮ್ಗೆ ಗೊತ್ತಾದ್ರೆ ನೀವು ಖುಷಿ ಪಡ್ತೀರಾ. ಏನಂತ ಕಾರಣ? ಹೆಂಡತಿ ಗರ್ಭಿಣಿ ಆದಾಗ ಗಂಡನ ಫೋಟೋ ನೋಡಿದ್ರೆ ಮಗುನು ಗಂಡನ ಥರನೇ ಹುಟ್ಟತ್ತಂತೆ. ಏನು ಹೇಳ್ತಿದ್ರಿ? ಫೋಟೋ ಹಾಕ್ಸಿರೋ ಉದ್ದೇಶ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತನಾ? ನೋಡಿ, ಈ ವಿಷಯದಲ್ಲಿ ತಮಾಷೆ ಎಲ್ಲ ಮಾಡಬೇಡಿ, ಭಯ ಆಗ್ತಿದೆ ನನಗೆ. ಹಸ್ಬೆಂಡು, ನಾನ್ ತಾಯಿ ಆದ್ರೆ ನೀವ್ ತಂದೆ ಆಗ್ತಿದ್ದೀರಾ, ಅದ್ರಲ್ಲಿ ಭಯ ಪಡೋ ಅಂಥದ್ದೇನಿದೆ? ನೋಡ್ರಿ, ಏನೇನೋ ಹೇಳಿ ಹೆದರಿಸ್ಬೇಡಿ ನೀವು. ಈಗಿನ ಕಾಲದಲ್ಲಿ ಎಷ್ಟೋ ಜನ ಹುಡುಗಿರು ಇದೇ ವಿಷಯನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೀವು ಅಂಥ ಕ್ಯಾಟಗರಿಗೆ ಸೇರಬೇಡಿ ಪ್ಲೀಸ್. ಏನು ಹಸ್ಬೆಂಡ್ ನೀವು ಅಂಥ ಹುಡುಗಿರ ಬಗ್ಗೆ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಆದರೆ ನಿಮ್ಮ ಹೆಂಡತಿ ಮನಸ್ಸೇ ಅರ್ಥ ಮಾಡ್ಕೊಂಡಿಲ್ಲ. ರೀ ಮಾತು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ, ಬೇಡ. ನಿಜ ಹೇಳಿ, ಪ್ರೆಗ್ನೆಂಟಾ? ಹಸ್ಬೆಂಡು ನಾಚಿಕೆ ಆಗುತ್ತೆ. ನಿಜ ಹೇಳ್ರಿ ಬೇಗ. ನಿಮ್ದು ಒಳ್ಳೆ ಗೋಳಾಯ್ತಲ್ವ ಹಸ್ಬೆಂಡು, ನನ್ನನ್ನು ಮುಟ್ಟೋಕ್ಕೆ ಹಿಂಜರಿತೀರಾ. ಇನ್ನು ನೀವು ನನ್ನ ಜೊತೆ ಶೋಭನೆ ಮಾಡ್ಕೋತೀರಾ? ಅದಾಗದೆ ನಾನು ಹಿಂಗೆ ತಾಯಿ ಆಗ್ತೀನಿ ಅಂದರೆ ನೀವು ಪ್ರೆಗ್ನೆಂಟ್ ಅಲ್ಲ ತಾನೆ? ಯಾಕೆ ಹಸ್ಬೆಂಡು, ಹೆಂಡತಿ ಗರ್ಭಿಣಿ ಆದರೆ ಯಾವ ಗಂಡನಾದರೂ ಖುಷಿ ಪಡ್ತಾನೆ, ಆದರೆ ನೀವು ಇಷ್ಟೊಂದೆಲ್ಲ ಹೆದರ್ಕೊಂಡಿದ್ದೀರಾ ಅಲ್ವಾ? ನಿಮಗೆ ಉರ್ಸಕ್ಕೆ ಬೇರೆ ಟಾಪಿಕೇ ಸಿಗಲಿಲ್ವಾ? ಈ ಟಾಪಿಕೇ ಸಿಗ್ತೀಯಾ? ಅಲ್ಲ ಹಸ್ಬೆಂಡು, ಯಾವ ಬಾಯ್ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ರೆ ನೀವು, ನಾನು ಎಷ್ಟು ಭಯ ಆಗಿದೆ ಗೊತ್ತಾ? ತಪ್ಪು ಮಾಡಿದ್ರೆ ಭಯ ಪಡಬೇಕು, ನೀವಂತ ತಪ್ಪು ಮಾಡೇ ಇಲ್ಲ ಅಲ್ವಾ? ನೀವು ಮತ್ತೆ ಮತ್ತೆ ಉರಿಸ್ಬೇಡಿ. ಅಯ್ಯೋ ಶ್ರಮಿಸಿ ಹಸ್ಬೆಂಡು, ಫೋಟೋ ಹಾಕಿರೋದು ನಿಜವಾದ ದೇಶ ಹೇಳ್ತೀನಿ. ಏನು ಹೇಳಿ?
ಕೋಪ ಮಾಡ್ಕೋಬಾರ್ದು. ಆಲ್ರೆಡಿ ಕೋಪದಲ್ಲಿದ್ದೀನಿ, ಸುಮ್ಮನೆ ಹೇಳ್ರಿ. ಆಮೇಲೆ ನನ್ನನ್ನು ಬೈಬಾರ್ದು. ನೀವು ಹೇಳ್ದಾರ ಗ್ಯಾರಂಟಿ ಬೈಸ್ಕೊತೀರಾ. ಹಂಗೆ ಫ್ರೇಮ್ನ ಕಿತ್ತು ಬಿಸಾಕ್ಬಿಡ್ತೀನಿ. ಸುಮ್ಮನೆ ಹೇಳಿ ಬೇಗ. ನಿಮಗೆ ನನ್ನ ಮೇಲೆ ಪ್ರೀತಿ ಹುಟ್ಲಿ ಅಂತ ಹಾಗೆ ಮಾಡಿದೆ. ಏನ್ರಿ ಹೇಳ್ತಿದ್ದೀರಾ? ನನಗೆ ನಿಮ್ಮ ಲವ್ ಬರಲಿ ಅಂತ ಈ ಫೋಟೋ ಹಾಕ್ಸಿದ್ರಾ? ಹೌದು, ದಿನ ನಿಮ್ಮ ಜೊತೆ ಖುಷಿಯಿಂದ ಒಟ್ಟಿಗೆ ಇರೋದನ್ನ ನೀನು ನೋಡಿದ್ರೆ ನಿಮ್ಮ ಮನಸ್ಸು ಬದಲಾಗ್ಬೋದು ಅಂದ್ಕೊಂಡೆ. ನನ್ನ ಮೇಲೆ ಪ್ರೀತಿನೂ ಹುಟ್ಬೋದು ಅನ್ನಿಸ್ತು, ಅದಕ್ಕೆ ಹಿಂಗೆ ಮಾಡಿದೆ. ಯಾಕೆ ಹಸ್ಬೆಂಡ್ ನಗ್ತಿದ್ದೀರಾ? ಅಂದರೆ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತಾ? ಇಲ್ಲ. ಓ, ಮತ್ತೆ ಮುಂದೆ ಪ್ರೀತಿ ಹುಟ್ಟುತ್ತಾ? ಇಲ್ಲ. ಮತ್ತೆ ಯಾಕೆ ನಗ್ತಿದ್ದೀರಾ? ನಿಮ್ಮಂತ ಹುಚ್ಚಿನ ನೋಡೇ ಇಲ್ಲ. ಹೌದು, ನೀವು ಹೇಳ್ದಂಗೆ ನಿಮ್ಮ ಪ್ರೀತಿಯಲ್ಲಿ ಬಿದ್ದಿರೋ ಹುಚ್ಚಿನೇ ನಾನು. ಅಲ್ಲ ರೀ, ನಿಮ್ಮಿಂದ ದೂರ ಆಗಬೇಕು ಅಂತ ನಿಮ್ಮ ಜೊತೆ ಡಿವೋರ್ಸ್ ತೊಗೊಳಕ್ಕೆ ಮುಂದಾಗಿರೋ ನನಗೆ ಅದು ಹೆಂಗ್ರಿ ನಿಮ್ಮ ಮೇಲೆ ಪ್ರೀತಿ ಹುಟ್ಟುತ್ತೆ? ಹಸ್ಬೆಂಡು ಪಿಕ್ಚರಲ್ಲೆಲ್ಲ ನೋಡಿದ್ದೀನಿ, ಚೆನ್ನಾಗಿ ಕಾಣ್ದಿರೋ ಹುಡುಗಿ ಮೇಲೆ ಚೆನ್ನಾಗಿ ಕಾಣೋ ಹುಡುಗನಿಗೆ ಪ್ರೀತಿ ಹುಟ್ಟುತ್ತೆ. ಹಾಗೆ ನಿಮಗೂ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂದ್ಕೊಂಡಿದ್ದೆ, ಆದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಹುಟ್ಟಲ್ಲ ಅನಿಸುತ್ತೆ. ಯಾಕೆ ಹೇಳ್ತಿದ್ದೀರಾ? ನೀವು ಹೀಗೆ ಹೇಳಿದ್ರೆ ಅಳು ಬರ್ದೇ ಇರತ್ತಾ? ಆಯ್ತಾಯ್ತು, ಹೋಗ್ಲಿ ಬಿಡ್ರಿ. ಇವತ್ತಲ್ಲ ನಾಳೆ ನಾವಿಬ್ರು ದೂರ ಆಗೋರು ಅಂತ ಸತ್ಯ ಗೊತ್ತಿದ್ರು ಹಿಂಗೆಲ್ಲ ಮಾಡ್ತಿರೋ ತಪ್ಪಲ್ವಾ ನಿಮ್ದು? ಹೌದು, ತಪ್ಪು. ಅಳು ನಿಲ್ಸಿ. ಆಗ್ತಿಲ್ಲ. ಸರಿ, ಈಗ ನೀವು ಅಳು ನಿಲ್ಸ್ಬೇಕಂದ್ರೆ ನಾನು ಏನು ಮಾಡ್ಬೇಕು ಹೇಳಿ? ನಾನು ಲವ್ ಮಾಡಿ ಅಂತ ಮಾತ್ರ ಹೇಳ್ಬೇಡಿ, ಅದಾಗಲ್ಲ. ನಾನು ಹೇಳ್ದಂಗೆ ಮಾಡ್ತೀರಾ? ಹೇಳಿ. ಮದುವೆಗೆ ಮುಂಚೆ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದರೆ ತುಂಬ ಇಷ್ಟ. ಮುಂಗಾರು ಮಳೆಯಲ್ಲಿ ಅವ್ರ ಮಳೆಯಲ್ಲಿ ನೆನ್ಕೊಂಡು ಪ್ರೀತಿ ಬಗ್ಗೆ ಎಷ್ಟು ಉದ್ದ ಡೈಲಾಗ್ ಹೇಳ್ತಾರಲ್ವಾ, ಅದಕ್ಕೋಸ್ಕರ ಹೇಳ್ತೀರ ಹಸ್ಬೆಂಡು? ಹೇಳಲ್ವಾ? ಸರಿ ಸರಿ, ನಂಗೆ ಗೊತ್ತಿರೋಷ್ಟು ಹೇಳ್ತೀನಿ. ಹೌದಾ? ಇರಿ ಒಂದು ನಿಮಿಷ. ತಗೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಿ, ನೀವು ನಂಗೆ ಸಿಕ್ಕೇ ಸಿಗ್ತೀರಾ. ನನಗೂ ನಿಮ್ಗೂ ಒಂದು ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ನೀವು ನನ್ನ ಟೈಟಾಗಿ ತಪ್ಕೊಂಡು 1.5 ಲೀಟ್ರ್ ಕಣ್ಣೀರು ಸುರಿಸಿ ನಾನು ನಿಮ್ಮ ಕೈಲಿ ಬಿಟ್ಟರೆ ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನನಗೆ ನೀವೇ ಕರೆಕ್ಟು ಅಂತ ಹೇಳೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರಲಿಲ್ಲ. ನಂಗೆ ಗೊತ್ತಾಗೋಯ್ತು ರೀ, ನೀವು ನಂಗೆ ಸಿಗಲ್ಲ. ಯಾಕಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ಲದಾಗ ತಲೆ ಕೆರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂತದ್ರಲ್ಲಿ ನಾನು ಇದ್ದಿಲ್ಲ, ಹೃದಯ, ಹಾರ್ಟ್ ಅಂತಾರಲ್ಲ, ಅದಕ್ಕೆ ಕೈ ಹಾಕಿ ಪರ 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 ಅಂತ ಕೆರ್ಕೊಬಿಟ್ಟಿದ್ದೀನಿ ರೀ. ನನ್ನ ಹಾರ್ಟೇ ಹಾಳಾಗುತ್ತೆ. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ಆ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ರಿಪೇರಿನೇ ಮಾಡೋಕ್ಕಾಗ್ದಿರಷ್ಟು ದೊಡ್ಡ ಗಾಯ ಆಗೋಯ್ತ್ರಿ ದರಿದ್ರ ಹಾರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ರೀ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನು ಪಟಾಯಿಸಿ ನಿಮ್ಮ ದೃಷ್ಟಿಲಿ ಲೋಫರ್ ಅನ್ಸ್ಕೊಳ್ಳೋದಕ್ಕಿಂತ ಕೊನೆವರೆಗೂ ನಿಮ್ಮ ದೃಷ್ಟಿಲಿ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕನ್ಸ್ಬಿಟ್ಟಿದೆ. ಆದರೆ ಒಂದು ತಿಳ್ಕೊಬೇಕು, ಈ ಎರಡೂ ಕಿವಿಲಿ ಕೇಳಿಸ್ಕೊಳ್ಳಿ. ಈ ಮಳೆ ಗಾಳಿಗೇನು ಕೇಳಿಸಲ್ಲ ರೀ, ಸರಿ ಕೇಳಿಸ್ಕೊಳ್ಳಿ. ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿ ಮೇಲೆ ಯಾರೂ ಸಿಗಲ್ಲ ರೀ. ಅಷ್ಟು ಇಷ್ಟಪಡ್ತೀನಿ ನಿಮ್ಮನ್ನು.
ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗಲಿ, ನೀವು ಹಣ್ಣು ಮುದುಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು, ಕೊನೆಗೊಂದಿನ ನಾನು ಸತ್ತೋಗ್ತೀನಿ. ಆದರೆ ಸತ್ತ ಮೇಲೆ ಕೂಡ ನಿಮ್ಮನ್ನ ಇಷ್ಟಪಡ್ತೀನಿ ರೀ. ನನ್ನ 1000 ಜನ್ಮ ಎತ್ತು ಬಂದರು ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ಇನ್ಮೇಲೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀವು ಏನೇ ಪ್ರಯತ್ನ ಮಾಡಿದ್ರು ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಲ್ಲ. ರಾಹುಲ್, ಎಲ್ಲಿ ಹೋಗ್ತಿದ್ಯಪ್ಪ? ಮನೆ ಬಾಡಿಗೆ ಕೇಳ್ತಿದ್ದೀನಿ ಸರ್. ಓ, ಸಿಕ್ತಾ? ತುಂಬ ಕಡೆ ಕೇಳಿದೆ, ಒಬ್ರಿಗೆ ಕೊಡಲ್ಲ ಅಂತಿದ್ದಾರೆ. ಎಲ್ಲಿ ಉಳ್ಕೋಬೇಕೋ ಗೊತ್ತಾಗ್ತಿಲ್ಲ ಸರ್. ನೀವೇನು ಅನ್ಕೊಳ್ಳಲ್ಲ ಅಂದರೆ ನೀವು ನಮ್ಮನೇಲಿ ಬಂದಿರ್ಬೋದಾ? ನಿಮ್ಮ ಮನೆಗಾ ಸರ್? ಹೌದು, ನಿಮಗೆ ಮನೆ ಸಿಗೋವರೆಗೂ ನಮ್ಮನೇಲೇ ಇರಿ. ನಮಗೇನು ತೊಂದರೆ ಇಲ್ಲ. ಏನು ಉಪಯೋಗಕ್ಕೆ ಬರದೇ ಇರೋ ಮಗ ಮನೇಲಿದ್ದಾನೆ. ಆದರೆ ನಿಮ್ಮಂಥ ಮೇಷ್ಟ್ರುಗಳು ಸಾವಿರಾರು ಮಕ್ಕಳುಗಳಿಗೆ ಪಾಠ ಮಾಡಿ ಬುದ್ಧಿ ಹೇಳಿ ಭವಿಷ್ಯನ ರೂಪಿಸ್ತೀರ. ನಿಮ್ಮಂಥವ್ರು ನಮ್ಮನೇಲಿದ್ದರೆ ನಮಗೂ ಸಂತೋಷನೇ. ನಮ್ಮನೆಯಲ್ಲೂ ಯಾರು ಏನೂ ಅನ್ನಲ್ಲ, ಎಲ್ಲ ಒಪ್ಕೋತಾರೆ. ದಯವಿಟ್ಟು ಇಲ್ಲ ಅನ್ಬೇಡಿ, ಮನೆಗೆ ಬನ್ನಿ. ಮುಜುಗರ ಪಟ್ಕೋಬೇಡ. ನೀನು ನನ್ನ ಮಗನ ಥರನೇ ಅಲ್ವಾ? ನನ್ನ ಮಗ ಅನ್ನೋ ಮಹಾಶಯನ್ಗೆ ಸ್ಟೇಷನ್ಗೆ ಬಂದು ಬೇಲ್ ಕೊಟ್ಟು ಬಿಡಿಸ್ಕೊಂಡೋಗಿದ್ದೀರಾ. ನಿನ್ನಲ್ಲಿರೋ ಒಳ್ಳೆತನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ಕರಿತಾ ಇದ್ದೀನಿ, ದಯವಿಟ್ಟು ಬರಲ್ಲ ಅಂತ ಹೇಳ್ಬೇಡ. ಬಾ. ಸರಿ ಸರ್, ನಾನು ಲಗೇಜ್ ತೊಗೊಂಬರ್ತೀನಿ. ಹಾಂ, ನಾನು ಡ್ಯೂಟಿ ಮೇಲೆ ಹೊರಗಡೆ ಬಂದಿದ್ದೀನಿ. ರಾತ್ರಿ ಸ್ಟೇಷನ್ಗೆ ಬರ್ತೀನಿ. ನನ್ನ ಡ್ಯೂಟಿ ಮುಗಿಯುತ್ತೆ, ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ. ಸರಿ ಸರ್. ರಮಣ, ಬನ್ರಿ. ನಾನು ರಾಹುಲ್ ಅವ್ರನ್ನ ಮತ್ತೆ ವಾಪಸ್ ಇಲ್ಲಿ ಕರ್ಕೊಂಡು ಬರ್ತೀನಿ. ನಿಮ್ ಮುಂದೆನೆ ಅವ್ರ ಮದ್ವೆ ಮಾಡಿಸಿ ಸುಖವಾಗಿ ಸಂಸಾರ ಮಾಡೋ ತರ ಮಾಡ್ತೀನಿ. ಹಂಗ್ ಮಾಡ್ಲಿಲ್ಲ ಅಂದ್ರೆ ನಾನು ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮಗಳು ದೀಪಾನೇ ಅಲ್ಲ. ಸೌಂದರ್ಯ, ಏನ್ ಬರಕ್ ಹೇಳಿದೆ? ಇಮ್ಮಿಡಿಯೇಟ್ ಆಗಿ ಏನಾದರೂ ಮಾಡಬೇಕು. ಯಾಕೆ, ಏನಾಯ್ತು? ಆ ದೀಪನ್ನ ಹಾಗೆ ಬಿಟ್ರೆ ನಾಳೆ ನನ್ನ ಬುಡಾನೇ ಅಲ್ಲಾಡಿಸ್ತಾಳೆ. ಅಷ್ಟೇನಾ? ಆ ದೀಪು ಹಳ್ಳಿ ಹುಡುಗಿ, ಅವಳು ಸ್ವಲ್ಪ ಹೊರಟು ಮನ್ಸಿಗೆ ಬಂದಿದ್ನೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಯಾರ ಮುಂದೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಅವಳು ಗೊತ್ತಿಲ್ಲ. ಅವಳು ಮಾತನ್ನ ನೀನು ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಮನೇಲಿ ನಿನ್ನ ಜಾಗಕ್ಕೆ, ನಿನ್ನ ಸ್ಥಾನಕ್ಕೆ ಯಾರೇ ಕಣ್ಣು ಹಾಕಿದ್ರೂ ನಾನು ಬಿಡಲ್ಲ. ಆಫ್ಟರ್ ಆಲ್ ಆ ದೀಪ ಮಾತನ್ನ ನೀನು ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದೆ ಅಂದರೆ ನನಗೆ ನಂಬಕ್ಕೆ ಆಗಲ್ಲ. ಆಗಲೇ ನೋಡ್ದಲ್ಲ, ನಿನ್ನ ವಿರುದ್ಧ ಮಾತಾಡಿದ್ದಕ್ಕೆ ನಾನು ಅವಳಿಗೆ ಹೇಗೆ ಚಳಿ ಬಿಡಿಸ್ದೆ ಅಂತ. ಅಣ್ಣ, ನಿನ್ಗೆ ಅವಳ ಬಗ್ಗೆ ಇನ್ನೂ ಗೊತ್ತಿಲ್ಲ. ತುಂಬ ಮೊಂಡ ಸ್ವಭಾವದವಳು. ಅನ್ಕೊಂಡಿದ್ದನ್ನ ಅವಳು ಮಾಡೇ ಬಿಡ್ತಾಳೆ. ಇಷ್ಟು ದಿನ ಚಿರು ವಿಷಯಕ್ಕೆ, ಆ ಮನೆ ಕೆಲಸದವ್ರ ವಿಷಯಕ್ಕೆ ಕಾಲ್ ಕಿರ್ಕೊಂಡು ನನ್ನ ಮುಂದೆ ಬಂದು ಜಗಳ ಮಾಡ್ತಿದ್ದವಳು ಇವತ್ತು ಅರ್ಚನನ್ ವಿಷಯಕ್ಕೆ ನಾನು ಮುಂದೆ ಬಂದು ಜಗಳ ಮಾಡ್ತಾಳೆ. ಏನು, ಅರ್ಚನಾ ವಿಷಯನ? ಹೌದು, ಅವಳಿಗೆ ಅರ್ಚನಾ ರಾಹುಲ್ ಪ್ರೀತಿ ಬಗ್ಗೆ ಗೊತ್ತಾಗಿದೆ. ಅವರಿಬ್ಬರ ಪ್ರೀತಿನ ನಾನೇ ದೂರ ಮಾಡಿದ್ದು ಅನ್ನೋ ವಿಷಯನೂ ಗೊತ್ತಾಗಿದೆ.
ಅಲ್ಲ ಸೌಂದರ್ಯ, ಏನು ಹೇಳ್ತಾ ಇದೀಯಾ? ಅರ್ಚನಾ ಅವಳ ಲವ್ ಮ್ಯಾಟರ್ ಇವಳ ಹತ್ರ ಬಂದು ಹೇಳಿದ್ಲೋ ಇಲ್ಲ ಇವಳೇ ಹೋಗಿ ಅವಳ ಹತ್ರ ಕೇಳಿದ್ಲೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದು ಯಾಕೆ ಅವ್ರ ಪ್ರೀತಿನ ಕಿತ್ಕೊಂಡ್ರಿ ಹಾಗೆ ಹೀಗೆ ಅಂತ ಇಷ್ಟುದ್ದ ಮಾತಾಡಿದ್ರು. ಅರ್ಚನಾ ರಾಹುಲ್ನ ಬಂದ್ ಮಾಡ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಹಾಕಿದ್ದಾಳೆ. ಹಾಗಲ್ಲ. ಹೌದು, ಅವಳ ಮಾತಲ್ಲಿ ಕಾನ್ಫಿಡೆನ್ಸ್ ಇತ್ತು. ಅವಳು ಏನಾದರೂ ಹೇಳಿದ ಹಾಗೆ ಮಾಡಿದ್ರೆ ಈ ಮನೇಲಿ ನನಗೇನು ಬೆಲೆ ಇರುತ್ತೆ? ನೀನು ಹೇಳೋದು ಸರಿಯಾಗಿದೆ. ಸರಿ, ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಹೊರಗೊಡಿಸ್ಬೇಕು. ಹಾಗೆ ಮಾಡಿದ್ರೆ ಮತ್ತೆ ಗಂಟು ಮುಟ್ಟೆ ಕಟ್ಕೊಂಡು ವಾಪಸ್ ಬರ್ತಾಳೆ, ಅಥವಾ ಮನೆ ಆಚೆ ಧರಣಿ ಕೂತ್ಕೋತಾಳೆ. ಬಲವಂತದಿಂದ ಕಳ್ಸೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಬೇರೆ ಏನಾದರೂ ಐಡಿಯಾ ಮಾಡಿ ಕಳಿಸ್ಬೇಕು. ಸೌಂದರ್ಯ, ಈಗ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದ್ರಿಂದ 6 ತಿಂಗಳು ನಾವೇನೂ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಹಾಗೇನಾದ್ರೂ ಮಾಡೋಕ್ಕೆ ಹೋದರೆ ಅದು ಕಾನೂನಿಗೆ ವಿರುದ್ಧ ಆಗುತ್ತೆ. ಅವಳು ಕಾನೂನಿಗೂ ಬಗ್ಗಲ್ಲ ಅಂತ ನನಗೆ ಗೊತ್ತು. ಬಡತನಕ್ಕೆ ಸ್ವಾಭಿಮಾನ ಜಾಸ್ತಿ, ಅದಕ್ಕೆ ಹೊಡಿಬೇಕು. ನೀನೇನು ಹೇಳ್ಕೊಟ್ಟಿದ್ಯಾ ಅರ್ಥ ಆಗ್ತಿಲ್ಲ. ಮೊದಲು ಆ ದೀಪಂಗೆ ಅರ್ಥ ಮಾಡಿಸ್ತೀನಿ, ಆಮೇಲೆ ನಿನಗೆ ಗೊತ್ತಾಗುತ್ತೆ.